ತ್ರಿಶಂಕು ಸ್ಥಿತಿ ಅಥವಾ ತ್ರಿಶಂಕು ಸ್ವರ್ಗ ನಮ್ಮಲ್ಲಿ ಜನಜನಿತವಾದ ಮಾತು. ಯಾರಾದರೂ ಯಾವುದೇ ವಿಷಯವಾಗಿ ನಿರ್ಧಾರಕ್ಕೆ ಬಾರದೆ ಅಥವಾ ತಲುಪಬೇಕಾದ ಗುರಿ ತಲುಪದೆ ಮಧ್ಯದಲ್ಲಿಯೇ ಅತಂತ್ರವಾಗಿ ಸಿಲುಕಿಕೊಂಡರೆ ಅಥವಾ ನಿರುಪಯುಕ್ತ ಅವಸ್ಥೆಯಲ್ಲಿದ್ದರೆ ಅಂಥವರನ್ನು ಅಥವಾ ಆ ಪರಿಸ್ಥಿತಿಯನ್ನು ಜನ ತ್ರಿಶಂಕು ಸ್ವರ್ಗ ಅಥವಾ ತ್ರಿಶಂಕುವಿಗೆ ಹೋಲಿಸುತ್ತಾರೆ. ಇನ್ನು ಕನ್ನಡದಲ್ಲಿ ಇದಕ್ಕೆ ಸಮಾನಾಂತರವಾಗಿ ಇಲ್ಲವೇ ಇದನ್ನು ನೋಡಿಯೇ ಹುಟ್ಟಿಕೊಂಡಿದೆಯೇನೋ ಎನ್ನುವಂತಿರುವ ಗಾದೆ ಮಾತೊಂದಿದೆ. ಅದುವೇ ಅಗಸರ ನಾಯಿ ಹಳನೂ ಕಾಣಲಿಲ್ಲ ಮನಿನೂ ಕಾಣಲಿಲ್ಲವೆಂದು. ಹಿಂದಿಯಲ್ಲಿ ಧೋಬಿ ಕಾ ಕುತ್ತ ನ ಘರ್ ಕಾ ನ ಘಾಟ್ ಕಾ ಎಂದು ಹೇಳಲಾಗುತ್ತದೆ. ಅಸ್ಥಿರ ಪರಿಸ್ಥಿತಿಯ ಮೇಲೆ ಸ್ಪಷ್ಟ ಬೆಳಕು ಚೆಲ್ಲುವ ಇದರ ಹಿಂದಿರುವ ಕತೆ ಏನು? ರೋಚಕವಾಗಿರುವ ಈ ಕಹಾನಿಯ ಮಾಹಿತಿಯನ್ನು ಇಲ್ಲಿ ಪಡೆಯೋಣ. ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ತ್ರಿಶಂಕು ಇಕ್ಷ್ವಾಕು ಅಥವಾ ಸೂರ್ಯವಂಶದ ಒಬ್ಬ ರಾಜ. ಈತನ ಮೂಲ ಹೆಸರು ಸತ್ಯವ್ರತ. ಈತ ಸಿಂಹಾಸನ ಏರುವ ಮೊದಲೇ 3 ಶಂಕು ಅಂದರೆ ಪಾಪಗಳನ್ನು ಮಾಡಿದ. ಇದರಿಂದ ಕುಪಿತಗೊಂಡ ಬ್ರಹ್ಮರ್ಷಿ ವಸಿಷ್ಠರು ಪತಿತನಾಗಿರುವ ನಿನ್ನನ್ನು ಜನ ತ್ರಿಶಂಕು ಎಂದು ಕರೆಯಲಿ ಎಂದು ಶಾಪವಿತ್ತರು. ಅಂದಿನಿಂದ ಸತ್ಯವ್ರತ ತ್ರಿಶಂಕು ಹೆಸರಿನಿಂದ ಕರೆಯಲ್ಪಡತೊಡಗಿದ. ಈತನ ಪತ್ನಿಯ ಹೆಸರು ಸತ್ಯವ್ರತೆ. ಈ ದಂಪತಿಗಳಿಗೆ ಜನಿಸಿದ ಪುತ್ರನೇ ಸತ್ಯಸಂಧರಲ್ಲಿ ಅಗ್ರೇಸರನೆಂದೇ ಪ್ರಖ್ಯಾತವಾಗಿರುವ ರಾಜ ಸತ್ಯ ಹರಿಶ್ಚಂದ್ರ. ಒಮ್ಮೆ ಸತ್ಯವ್ರತ ಅಥವಾ ತ್ರಿಶಂಕು ಮದುವೆಯಾದ ಹುಡುಗಿಯೊಬ್ಬಳನ್ನು ಅಪಹರಿಸಿದ. ಈ ದೂರು ಆಗ ಅಯೋಧ್ಯೆಯ ರಾಜನಾಗಿದ್ದ ತ್ರಿಧನ್ವ ಅಥವಾ ಪೃಥುವಿನ ಬಳಿಗೆ ಹೋಯಿತು. ಇದರಿಂದ ಕುಪಿತಗೊಂಡ ರಾಜ ಮಗನಿಗೆ ಶ್ವಪಾಕ ಅಂದರೆ ನಾಯಿ ಮಾಂಸ ಬೇಯಿಸುವವರ ಹತ್ತಿರ ವಾಸ ಮಾಡು ಎಂದು ಆದೇಶವಿತ್ತನು. ಇದರಿಂದ ತ್ರಿಶಂಕು ಅರಣ್ಯಕ್ಕೆ ಹೋಗಿ ಶ್ವಪಾಕರೊಂದಿಗೆ ವಾಸ ಮಾಡತೊಡಗಿದ. ತ್ರಿಶಂಕು ಎಸಗಿದ ಅಧರ್ಮದ ಕಾರಣದಿಂದಾಗಿ ಇಂದ್ರದೇವ 12 ವರ್ಷಗಳ ಕಾಲ ಮಳೆ ಸುರಿಸಲಿಲ್ಲ. ರಾಜ್ಯದಲ್ಲೆಲ್ಲ ಕ್ಷಾಮ ಆವರಿಸಿತು. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಹೆಂಡತಿ ಮಕ್ಕಳನ್ನು ಬಿಟ್ಟು ಸಮುದ್ರ ತಟದಲ್ಲಿ ತಪಸ್ಸಿಗೆ ಕುಳಿತುಕೊಂಡರು. ಭೀಕರ ಕ್ಷಾಮದಲ್ಲಿ ಈ ಪರಿವಾರ ಜೀವಿಸಲು ದಾರಿಗಾಣದೆ ಪರದಾಡತೊಡಗಿತು. ಇದನ್ನು ಕಂಡ ತ್ರಿಶಂಕು ಆ ಪರಿವಾರದ ಸಂರಕ್ಷಣೆಯ ಭಾರ ಹೊತ್ತುಕೊಂಡ. ಒಂದು ದಿನ ಎಲ್ಲಿಯೂ ಆಹಾರ ಸಿಗದಿದ್ದಾಗ ಹಸಿವಿನಿಂದ ಕಂಗಾಲಾದ. ದಿಕ್ಕುಗಾಣದೆ ಕೊನೆಗೆ ವಸಿಷ್ಠ ಮಹರ್ಷಿಯ ಆಕಳೊಂದನ್ನು ಅಪಹರಿಸಿ ಕೊಂದು ಮಾಂಸಕ್ಕೆ ಪ್ರೋಕ್ಷಣಾದಿ ಸಂಸ್ಕಾರ ಮಾಡದೆ ತಾನೂ ತಿಂದು ವಿಶ್ವಾಮಿತ್ರರ ಕುಟುಂಬದವರಿಗೂ ಊಟ ಮಾಡಿಸಿದ. ಈ ವಿಷಯ ತಿಳಿದ ವಸಿಷ್ಠ ಮಹರ್ಷಿಗಳು ಕೋಪಗೊಂಡರು. ನೀನು ತಂದೆಗೆ ನೋವುಂಟು ಮಾಡಿರುವೆ, ಗುರುವಿನ ಹಸುವನ್ನು ಅಪಹರಿಸಿ ಕೊಂದಿರುವೆ, ಪರರ ವಸ್ತುವನ್ನು ಉಪಯೋಗಿಸಿರುವೆ. ಈ 3 ಪಾಪಗಳನ್ನು ಮಾಡಿದ್ದಕ್ಕಾಗಿ ಜನ ಇನ್ನು ಮುಂದೆ ನಿನ್ನನ್ನು ತ್ರಿಶಂಕು ಎಂದು ಕರೆಯಲಿ ಎಂದು ಶಾಪವಿತ್ತರು. ತಪಸ್ಸು ಪೂರ್ಣಗೊಳಿಸಿಕೊಂಡು ಬಂದ ವಿಶ್ವಾಮಿತ್ರರು ಕ್ಷಾಮ ಕಾಲದಲ್ಲಿ ತನ್ನ ಪರಿವಾರವನ್ನು ಕಾಪಾಡಿದ್ದಕ್ಕಾಗಿ ತ್ರಿಶಂಕುವಿನ ಮೇಲೆ ಸುಪ್ರೀತರಾದರು. ಜತೆಗೆ ಆತನ ತಂದೆಯ ರಾಜ್ಯದಲ್ಲಿ ಆತನನ್ನು ಪ್ರತಿಷ್ಠಾಪಿಸಿದರು. ರಾಜನಾದ ತ್ರಿಶಂಕು ಕಾಲಾಂತರದಲ್ಲಿ ಯಜ್ಞ ಮಾಡಿ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕೆಂದು ಅಪೇಕ್ಷೆಪಟ್ಟ. ಇದನ್ನು ತನ್ನ ಕುಲಗುರುವಾದ ವಸಿಷ್ಠರ ಬಳಿ ಹೇಳಿಕೊಂಡ. ಆಗ ವಸಿಷ್ಠರು ಇದು ಅಸಾಧ್ಯ, ಆತ್ಮ ಶುದ್ಧವಾಗಿ ಸ್ವರ್ಗಕ್ಕೆ ಹೋಗಬಹುದು, ಆದರೆ ಮರ್ತ್ಯ ದೇಹದೊಂದಿಗೆ ಅಲ್ಲ ಎಂದರು. ಆಗ ಆತ ವಸಿಷ್ಠರ ಮಕ್ಕಳ ಬಳಿಗೆ ಬಂದು ತನ್ನ ಬಯಕೆ ಹೇಳಿಕೊಂಡ. ಅವರೂ ಕೂಡ ಇದನ್ನು ನಿರಾಕರಿಸಿದರು. ಇದರಿಂದ ನಿರಾಶೆಗೊಂಡ ತ್ರಿಶಂಕು ಗುರುವಿನ ಮಾತು ಮೀರಿ ವಿಶ್ವಾಮಿತ್ರರ ಬಳಿಗೆ ಬಂದು ತನ್ನ ಅಪೇಕ್ಷೆ ಮತ್ತು ನಡೆದುದೆಲ್ಲವನ್ನೂ ತಿಳಿಸಿದ. ವಿಶ್ವಾಮಿತ್ರರು ಕೂಡ ಆರಂಭದಲ್ಲಿ
ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದು ಅಸಾಧ್ಯವೆಂದು ತಿಳಿಸಿದರು. ಆದರೆ ವಸಿಷ್ಠರೊಂದಿಗೆ ಇದ್ದ ತಮ್ಮ ಸಂಘರ್ಷದ ಕಾರಣಕ್ಕೆ ಸೇಡು ತೀರಿಸಿಕೊಳ್ಳುವ ಭಾವದಲ್ಲಿ ಇಲ್ಲವೇ ತಪೋಶಕ್ತಿಯ ದರ್ಶನಕ್ಕೆ ತ್ರಿಶಂಕುವಿನ ಅಪೇಕ್ಷೆಯನ್ನು ಒಪ್ಪಿಕೊಂಡರು. ಇದರಂತೆ ವಿಶ್ವಾಮಿತ್ರರು ತ್ರಿಶಂಕುವನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳುಹಿಸಲು ದೇವತೆಗಳನ್ನು ಆಹ್ವಾನಿಸಿದರು. ಆದರೆ ಅವರು ಯಾರೂ ಬರಲಿಲ್ಲ. ಇದರಿಂದ ಕುಪಿತಗೊಂಡ ವಿಶ್ವಾಮಿತ್ರರು ತಮ್ಮ ತಪೋಬಲವನ್ನೆಲ್ಲ ಧಾರೆ ಎರೆದು ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸಿದರು. ಆದರೆ ತ್ರಿಶಂಕು ಸಶರೀರವಾಗಿ ಸ್ವರ್ಗವನ್ನು ಪ್ರವೇಶಿಸುವುದನ್ನು ಕಂಡ ಇಂದ್ರದೇವ ಕುಪಿತಗೊಂಡ. ಆತನನ್ನು ಸ್ವರ್ಗದ ಬಾಗಿಲಿನಲ್ಲೇ ತಡೆದು ನಿಲ್ಲಿಸಿ ನಿನಗಿಲ್ಲಿ ಸ್ಥಾನವಿಲ್ಲವೆಂದು ಹೇಳಿದ. ಜತೆಗೆ ಪಾಪಿ ಎಂದು ಜರಿದು ಬಲವಾಗಿ ತಳ್ಳಿಬಿಟ್ಟ. ಇದರಿಂದ ತ್ರಿಶಂಕು ತಲೆ ಕೆಳಗಾಗಿ ಭೂಮಿಯ ಕಡೆಗೆ ಬೀಳತೊಡಗಿದ. ಇದನ್ನೆಲ್ಲ ಗಮನಿಸುತ್ತಿದ್ದ ವಿಶ್ವಾಮಿತ್ರರು ಬೀಳುತ್ತಿದ್ದ ತ್ರಿಶಂಕುವನ್ನು ಅಲ್ಲಿಯೇ ತಡೆದು ಆತನಿಗಾಗಿ ಮತ್ತೊಂದು ಸ್ವರ್ಗದ ನಿರ್ಮಾಣದಲ್ಲಿ ತೊಡಗಿದರು. ಇನ್ನೊಬ್ಬ ಇಂದ್ರನನ್ನು ಸೃಷ್ಟಿಸುತ್ತೇನೆ, ಇಲ್ಲವೇ ಲೋಕಗಳಿಗೆ ಇಂದ್ರನೇ ಬೇಡವೆನ್ನುವ ಕೆಚ್ಚು ತೋರಿದರು. ಇದರಿಂದ ಹೆದರಿದ ಇಂದ್ರಾದಿ ದೇವತೆಗಳು ವಿಶ್ವಾಮಿತ್ರನ ಬಳಿಗೆ ಬಂದು ಮೊರೆಯಿಟ್ಟರು. ಇದನ್ನು ಮನ್ನಿಸಿದ ವಿಶ್ವಾಮಿತ್ರರು ತಮ್ಮ ಪ್ರತಿಜ್ಞೆಗೆ ಭಂಗ ಬಾರದಿರಲೆಂದು ಆಕಾಶದಲ್ಲಿ ಧ್ರುವ ನಕ್ಷತ್ರ ಇರುವವರೆಗೂ ತ್ರಿಶಂಕು ಸಶರೀರವಾಗಿ ಅಲ್ಲಿಯೇ ನಿಲ್ಲಲಿ, ಇದಕ್ಕೆ ಎಲ್ಲರೂ ಒಪ್ಪಬೇಕೆಂದರು. ದೇವತೆಗಳು ಇದಕ್ಕೆ ಒಪ್ಪಿಗೆ ನೀಡಿದರು. ಆಗಿನಿಂದ ತ್ರಿಶಂಕು ಯಜ್ಞಪುರುಷ ಸಂಚರಿಸುವ ಮಾರ್ಗದ ಹೊರಭಾಗದಲ್ಲಿ ನಿಂತುಕೊಂಡಿದ್ದಾನೆ. ಈತನ ಸುತ್ತಲೂ ನಕ್ಷತ್ರಗಳು ಸಂಚರಿಸುತ್ತಿವೆ. ಆಕಾಶದ ಅಗ್ನಿಪಥದ ಹೊರಗೆ ತ್ರಿಶಂಕು ನಕ್ಷತ್ರಪುಂಜ ಬಾಗಿದ ತಲೆಯೊಡನೆ ಉಜ್ವಲವಾಗಿ ಹೊಳೆಯುತ್ತಿದೆ ಎಂದು ಹಿಂದೂ ಪೌರಾಣಿಕ ಕಥೆಗಳು ಹೇಳುತ್ತಿವೆ. ಭೂಮಿ ಮತ್ತು ಸ್ವರ್ಗದ ನಡುವಿನ ಈ ಮಧ್ಯಂತರ ಸ್ವರ್ಗ ಸಾರ್ವಕಾಲಿಕ ಕೌತುಕದ ಕೇಂದ್ರವಾಗಿದೆ. ಅತಂತ್ರ ಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಬಣ್ಣಿಸುವ ಉದಾಹರಣೆಯಾಗಿ ಉಳಿದಿದೆ. ತ್ರಿಶಂಕುವಿನ ಕಥಾವಸ್ತು ಒಂದೇ ಆಗಿದ್ದರೂ ಹೇಳುವ ರೀತಿಯಲ್ಲಿ ವ್ಯತ್ಯಾಸಗಳಿವೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಥಾವಸ್ತುವನ್ನು ಬಳಸಿಕೊಂಡು ವಿವರಿಸುತ್ತಾರೆ. ಬರಹಗಳಲ್ಲೂ ಈ ವ್ಯತ್ಯಾಸಗಳನ್ನು ಕಾಣಬಹುದು. ಹೀಗಾಗಿ ನಾನಿಲ್ಲಿ ಇದರ ನೀತಿ ಪಾಠವನ್ನು ಗ್ರಹಿಸುವುದು ಒಳ್ಳೆಯದ್ದು ಎನ್ನುವ ಭಾವನೆ ನನ್ನದು. ಈ ಕಥೆಯ ನೀತಿ ಪಾಠ ಅಸಾಧ್ಯವಾದ ಆಸೆ, ಅಹಂಕಾರ ಮತ್ತು ಪ್ರಕೃತಿ ನಿಯಮಗಳನ್ನು ಮೀರಲು ಹೋದರೆ ಮನುಷ್ಯ ತ್ರಿಶಂಕು ಸ್ಥಿತಿಗೆ ಸಿಲುಕಬಹುದು. ಸಮತೋಲನ ಮತ್ತು ಸ್ವೀಕಾರವೇ ಜೀವನದ ಸಾರವಾಗಿದೆ ಎನ್ನಬಹುದು. ವಿಡಿಯೋ ಹಿಡಿಸಿದ್ದರೆ ಲೈಕ್ ಮಾಡಿ, ಸ್ನೇಹಿತರಲ್ಲಿ ಶೇರ್ ಮಾಡಿ. ಅಭಿಪ್ರಾಯ ಇದ್ದರೆ ಚಾನಲ್ನ ಕಾಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿರಿ. ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿರಿ. ನಮಸ್ಕಾರ.